ಎಲ್ಲರಿಗೂ ನಮಸ್ಕಾರ. ಇರುವೆಲ್ಲವನ್ನು ಎಲ್ಲ ಜನಕ್ಕೆ ಸಮವಾಗಿಸುತ್ತಾ ಸಮ ಬಗೆಯ ಸಮಸುಖದ ಸಮದುಃಖದ ಸಾಮರಸ್ಯದ ಸಾಮಗಾನ ಲಹರಿಯ ಮೇಲೆ ತೇಲಿ ಬರಲಿ ಈ ಭಾರತ ಸರ್ಕಾರದ ಆತ್ಮನಿರ್ಭರ್ ಯೋಜನೆ ಎಂದು ಹಾರೈಸುತ್ತಾ, ವೇದಿಕೆ ಮೇಲಿರುವಂಥ ಅಧ್ಯಕ್ಷರೇ, ಅತಿಥಿಗಳೇ, ಕನ್ನಡಾಭಿಮಾನಿಗಳೇ ಹಾಗೂ ನೇರ ಪ್ರಸಾರವನ್ನು ವೀಕ್ಷಿಸುತ್ತಿರುವ ನಮ್ಮ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಹರಿಕೃಷ್ಣನ ಸುಪ್ರೇಮ ವಂದನೆಗಳು. ಆತ್ಮನಿರ್ಭರ್ ಬಗ್ಗೆ ನಾವು ಮಾತಾಡಬೇಕಾದ್ರೆ ಒಂದು 5-6 ವರ್ಷ ಹಿಂದೆ ಹೋಗಬೇಕು. ಆಗಿನ ಸರ್ಕಾರ, ಆಗಿನ ರಾಜಕಾರಣಿಗಳ ಬಗ್ಗೆ ಒಂದು ಪಕ್ಷಿ ನೋಟ ಹಾಕಬೇಕು. ಬರ್ತೇವೆ ಸರ್. ಶ್ರಮಜೀವಿಗಳ ಬೆವರು ಕಂಬನಿ ರಕುತಗಳಲ್ಲಿ ತೊಯ್ದ ಸಂಪತ್ತಿನ ಸುಖೋಪಭೋಗದಲ್ಲಿ ಮೆರವ ಮದಾಂಧರನ್ನು ಲೋಕ ಕಂಟಕರನ್ನು ನಿರ್ಮಿಸ್ತಾ ಇತ್ತು ನಮ್ಮ ರಾಜಕಾರಣ. ಇದರ ದುಷ್ಪರಿಣಾಮ ಎಷ್ಟಿತ್ತು ಅಂತ ಕೇಳಿದರೆ, ಎತ್ತು ಕೋಣಕ್ಕೂ ಸಾಲ, ಸತ್ತ ಕೋಳಿಗೂ ಸಾಲ, ಸಾಲ ಸಾಲಕ್ಕೆ ಸಾಲ, ಸಾಲಕ್ಕೆ ಬಡ್ಡಿ, ನಮ್ಮ ಮಕ್ಕಳು ಬಡ್ಡಿ ಹಾಗೂ ನಮ್ಮ ಮೊಮ್ಮಕ್ಕಳು ಚಕ್ರ ಬಡ್ಡಿಯನ್ನು ಕಟ್ಟುವಂತಹ ಒಂದು ವಿಶ್ವವೃತ್ತಲ ಒಂದು ರೂಪುರೇಷೆ, ನಕಾಶೆ ನಿರ್ಮಾಣವಾಗಿತ್ತು. ಮೋದಿ ಶಕೆ ಬಂದ ಮೇಲೆ, ಸೆಕೆ ಅಲ್ಲ, ಮೋದಿ ಶಕೆ ಬಂದ ಮೇಲೆ ಇವತ್ತು ಭಾರತ ಋಣಮುಕ್ತ ಭಾರತ. ಈ ಕೋವಿಡ್ನ ಸಂದಿಗ್ಧ ಪರಿಸ್ಥಿತಿಯಲ್ಲೂ ವಿಶ್ವದ ಮೂಲೆ ಮೂಲೆಗೆ, ಅದು ಮಾಸ್ಕ್ ಆಗಿರ್ಬೋದು, PPE ಕಿಟ್ ಆಗಿರ್ಬೋದು, ಅಥವಾ ಕೋವಿಡ್ ವ್ಯಾಕ್ಸಿನ್ ಆಗಿರ್ಬೋದು, ತಯಾರಿಕೆಯಲ್ಲಿ, ಉತ್ಪಾದನೆಯಲ್ಲಿ ಹಾಗೂ ಸರಬರಾಜಿನಲ್ಲಿ ಭಾರತದ್ದೇ ಅಗ್ರಸ್ಥಾನ. ಸರ್ವತಂತ್ರ, ಸ್ವತಂತ್ರ, ಸಾರ್ವಭೌಮ, ಸಬಲ, ಸದೃಢ, ಬಲಿಷ್ಠ, ಸ್ವಾಭಿಮಾನ ಭಾರತಕ್ಕೆ ನಮ್ಮ ಎಚ್ಚಣ್ಣ ಹೈನುಗಾರಿಕೆ ಸಂಸ್ಥೆ ಅನ್ನೋದು ಒಂದು ಸಣ್ಣ ಅಳಿಲ ಸೇವೆ ಅಷ್ಟೇ. ನಾವು 1 ವರ್ಷದ ಹಿಂದೆ ಇದನ್ನು ಶುರು ಮಾಡುವಾಗ ಒಂದು 8 ದನ ಮಾತ್ರ ಇತ್ತು. ಈಗ ಸಾಧಾರಣ ಒಂದು 400 ದನಗಳ ಹಾಲನ್ನು ನಾವು ಮಂಗಳೂರಿನ ಸಿಟಿಗೆ, ಅಂದರೆ ಶಹರಿಗೆ ತಲುಪಿಸ್ತಾ ಇದ್ದೇವೆ. ಮೊದಲು ನಾನು ಈ ಸಂಸ್ಥೆಗಳಿಗೆ 22 ವರ್ಷ ಕಾಲ ದುಡಿಯುವಾಗ ನನ್ನ ಸಂಬಳ ನನಗೆ ಮತ್ತು ನನ್ನ ಪರಿವಾರದವರಿಗೆ, ನನ್ನ ಮಕ್ಕಳು, ನನ್ನ ಹೆಂಡತಿ, ನನ್ನ ತಾಯಿ, ಇಷ್ಟಕ್ಕೆ ಮಾತ್ರ ಸೀಮಿತವಾಗಿತ್ತು. ಇವತ್ತು ಸಾಧಾರಣ ಒಂದು 60 ಜನ ಈ ಉದ್ದಿಮೆಯ ಲಾಭ ಪಡೀತಾ ಇದ್ದಾರೆ. ಇದರಲ್ಲಿ ಮುಖ್ಯವಾಗಿ ವಿದ್ಯಾರ್ಥಿಗಳು, ಅತಿ ಸಣ್ಣ ವಯಸ್ಸಿನಲ್ಲಿ, ಅಂದರೆ 18ರಿಂದ 22 ವರ್ಷದ ವಿದ್ಯಾರ್ಥಿಗಳು ಬೆಳಿಗ್ಗೆ 4ವರೆಗೆ ಹೇಳ್ತಾರೆ, 8 ಗಂಟೆವರೆಗೆ ಹಾಲಿನ ಸರಬರಾಜು ಮಾಡಿ ಸಾಧಾರಣ 9 ಗಂಟೆಗೆ ಅವರ ಝೂಮ್ ಕ್ಲಾಸಿಗೆ ರೆಡಿ ಆಗ್ತಾರೆ. ಇದು ಈ ಸಂಸ್ಥೆ ಹುಟ್ಟು ಹಾಕಿದ ನಂತರ ಬಹಳಷ್ಟು ಜನ ರೈತರಿಗೆ, ಮೊದಲವರಿಗೆ ತಮ್ಮ ಊರಲ್ಲಿ ತಮ್ಮದೇ ಡೈರಿಗೆ ಕೊಡುವಂಥ ಒಂದು ವ್ಯವಸ್ಥೆ ಇತ್ತು. ಇವತ್ತು ನಮ್ಮ ಸಂಸ್ಥೆ ಆದ ನಂತರ ಅತಿ ಸಣ್ಣ ಸಣ್ಣ ರೈತರುಗಳು ನಮ್ಮ ಹತ್ರ ಬಂದು ಹಾಲು ಕೊಟ್ಟು ಹೆಚ್ಚಿನ ಹಣವನ್ನು ಪಡಿತಾ ಇದ್ದಾರೆ. ಹೈನುಗಾರಿಕೆ ಅಥವಾ ಯಾವುದೇ ಉದ್ಯೋಗದಲ್ಲಿ ಗುರಿ ತುಂಬ ಮುಖ್ಯ. ಇದರಲ್ಲಿ ಏಳು ಬೀಳು ಸಹಜ. ಅಂದರೆ ನೀವು ಬೀಳಬೇಕು, ಏಳಬೇಕು. ನಮ್ಮ ಈಗ ವಿಶ್ವದ ಅತ್ಯಂತ ಶ್ರೀಮಂತರಾಗಿರುವ ಎಲಾನ್ ಮಾಸ್ಕ್ ಹೇಳುವ ಪ್ರಕಾರ, ಯು ಫೇಲ್ ಆ್ಯಂಡ್ ಬೌನ್ಸ್ ಬ್ಯಾಕ್. ಅಂದರೆ ನೀವು ಫೇಲ್ ಆಗದೆ ಅತ್ಯಂತ ಕೀರ್ತಿಯನ್ನು ಅಥವಾ ದೊಡ್ಡ ಹುದ್ದೆಯನ್ನು ಅಥವಾ ಆ ಸಮಾಜದಲ್ಲಿ ಅತ್ಯಂತ ಉನ್ನತ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗೆ ನಮ್ಮ ಯುವಕರಿಗೆಲ್ಲ, ಬಂದಿರುವ ಯುವಕರಿಗೆ
ಹಾಗೆ ಉದ್ದಿಮೆಯನ್ನು ಶುರು ಮಾಡ್ತಾ ಇರುವವರಿಗೆ ಅಥವಾ ಹೈನುಗಾರಿಕೆಯ ಬಗ್ಗೆ ಇಚ್ಛೆ ಇರುವವರಿಗೆ ನನ್ನ ಒಂದು ಕಿವಿ ಮಾತು, ಫೇಲ್ ಆಗ್ತೀರಾ ನೀವು. 1ನೇ ವರ್ಷ ಫೇಲ್ ಆಗ್ತೀರಾ, 2ನೇ ವರ್ಷ ಫೇಲ್ ಆಗ್ತೀರಾ, ಅಥವಾ 4 ವರ್ಷ ಫೇಲ್ ಆಗ್ತೀರಾ. ಆದರೆ ನೀವು ಫೇಲ್ ಆದ ಕೂಡಲೇ ನೀವು ಸಾಧಿಸುವುದಿಲ್ಲ ಅಂತ ಅರ್ಥ ಅಲ್ಲ. ಈಗ ಬಂಬು ಟ್ರೀ ನೋಡಿದ್ದೀರಿ ನೀವು, ಚೈನಾದಲ್ಲಿ ಬಂಬು ಟ್ರೀ ಅಂತ ಹೇಳ್ತೇವೆ ನಾವು, ಇಲ್ಲೂ ಬಂಬು ಟ್ರೀ ಉಂಟು. ಅದು ಮೊಳಕೆ ಬರಲಿಕ್ಕೆ 5 ವರ್ಷ ಬೇಕು. ಅದು ಮೊಳಕೆ ಬಂದು ಸಾಧಾರಣ ಒಂದು 2 ತಿಂಗಳಲ್ಲಿ 5 ವರ್ಷದ ಮೇಲೆ ಮೊಳಕೆ ಬಂದ ಮೇಲೆ ಸಾಧಾರಣ 40 ಫೀಟ್ ಉದ್ದ ಬೆಳೀತದೆ. ಹಾಗೆ ಯಾವುದೇ ಉದ್ಯೋಗ ಶುರು ಮಾಡುವಾಗ ಇವತ್ತು ಹಾಕಿದ ಕೂಡಲೇ ನಾಳೆ ಮೊಳಕೆ ಬರುವುದಿಲ್ಲ. ನಮ್ಮಲ್ಲಿ ಅಕ್ಕಪಕ್ಕದ ಮನೆಯವರ ಬಗ್ಗೆ ಮಾತಾಡಿದರು ಸರ್, ಅಧ್ಯಕ್ಷರು ಮಾತಾಡಿದರು. ನೀವೇನೇ ಹಾಕಿ ಪಕ್ಕದ ಮನೆಯವರು ಹೇಳ್ತಾರೆ, ಹರಿ ಪೆತ್ತ ಸಾಂಕತೆಗೆ ಅಲ್ಲ ಅವನುಂಡ ಅಲ್ಲ ಹೆಜ್ಜಿಗೆ ಆಯ್ ಮುರಣಿ ಬ್ಯಾಂಕ್ ಇಡುತ್ತೆ ಮರ, ಆ ಬ್ಯಾಂಕ್ ಇಡುತ್ತೆ, ಈ ಬ್ಯಾಂಕ್ ಇಡುತ್ತೆ ಅಂತ. ಹಾಗೆ ನಿಮಗೆ ಈ ಕಲ್ಲು ಎಸೆಯುವವರು ತುಂಬ ಜನ ಇರ್ತಾರೆ. ನಾನೊಂದು ನೇರ ಉತ್ತರ ಅವರಿಗೆ, ತಡೆಯುವವರು ಬನ್ನಿರೋ, ಕಲ್ಲು ಹೊಡೆಯುವವರು ಬನ್ನಿರೋ, ಕೆಡು ನುಡಿವ ಕೆಡು ಬಗೆವ ಕೆಡುಕು ಜನರೇ ಬನ್ನಿ, ನಿಮ್ಮೆಲ್ಲರನ್ನು ಮೆಟ್ಟಿ ನಿಮ್ಮ ಮಸಣದ ಮೇಲೆ ಕಟ್ಟುವೆವು ನಾವು ಹೊಸ ನಾಡೊಂದನ್ನು, ರಸದ ತುಪ್ಪದ ಬೀಡೊಂದನ್ನು, ಹಾಗೆ ಹಳೆ ಕಾಲದ ಕಾಟು ಬೆತ್ತದ ಬ್ರೀಡೊಂದನ್ನು ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ.